ಫ್ರೆಂಡ್ಸ್, ನಾವು ಇವತ್ತು ಲೀಲಕ್ಕ ಮನೆಗೆ ಬಂದಿದ್ದೀವಿ. ಗೆಟ್ ಟುಗೆದರ್ ಇಟ್ಕೊಂಡಿದ್ದಾರೆ. ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇದು ಅವರೆಕಾಳು ಪೂರಿ ಮಾಡಿಕೊಡ್ತಾ ಇದ್ದಾರೆ. ಬಿಸಿ ಬಿಸಿದಾಗಿ ಎಲ್ಲರಿಗೂ ತಟ್ಟಿ ಕೊಡ್ತಾ ಇದ್ದಾರೆ. ಇವರೇ ಲೀಲಕ್ಕ. ಪ್ರತಿ ಮಂತು ಇವ್ರ ಮನೇಲೇ ಸಂಘ ಇರ್ತಿತ್ತು. ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಪ್ರತಿ ಮಂತು ಒಬ್ಬೊಬ್ಬರು ಸದಸ್ಯರ ಮನೇಲಿ ಸಂಘ ಮಾಡೋಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಪ್ರತಿ ತಿಂಗಳು ಲೀಲಕ್ಕ ಮನೆಯಲ್ಲೇ ಸಂಘ ಇರುತ್ತೆ. ಪ್ರತಿ ತಿಂಗಳು ಹೋದಾಗೆಲ್ಲ ನಾವು ಡಿಫ್ರೆಂಟ್ ಆಫ್ ವೆರೈಟಿ ಫುಡ್ ಮಾಡ್ತಾರೆ, ಊಟ ಮಾಡ್ಕೊಂಡ್ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಇವ್ರ ಮನೆಯಾಗ ಪ್ರತಿ ತಿಂಗಳು ಡಿಫ್ರೆಂಟ್ ಮಾಡ್ತಾರೆ ಅಡುಗೆ. ಈಗ ಒಂದು 2-3 ತಿಂಗಳು ಗ್ಯಾಪ್ ಆಯಿತು. ಈಗ ಮತ್ತೆ ಬಂದಿದ್ದೀವಿ. ಚೆನ್ನಾಗಿ ಊಟ ಮಾಡಿ ತಿಂದಿದ್ದಾಯ್ತು. ನೇಹಾನು ಇದ್ದಾಳೆ, ತೋರಿಸ್ತೀನಿ ಅಡುಗೆ ಮಗಳು. ಥ್ಯಾಂಕ್ ಯು ಅಕ್ಕ. ಫ್ರೆಂಡ್ಸ್, ಇವರು ಲೀಲಕ್ಕ ಅವ್ರ ಮಗಳು ನೇಹಾ. ಅಡುಗೆ ಮತ್ತೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ತಿಂಗಳು ಇವ್ರ ಮನೇಲೆ ಇರುತ್ತೆ, ಡಿಫ್ರೆಂಟ್ ಆಗಿ ಮಾಡ್ತಾರೆ, ವೆರೈಟಿ. ಈಗ ಒಂದು 2-3 ತಿಂಗಳು ಗ್ಯಾಪ್ ಆಯ್ತು ಅಷ್ಟೇ. ಇವತ್ತು ಮತ್ತೆ ಕರೆಸಿಬಿಟ್ಟು ಎಲ್ಲರಿಗೂ ಫ್ರೆಂಡ್ಸಿಗೆ ಈ ಥರ ನಾವು ಸ್ನೇಹಿತರು ಪ್ರತಿ ತಿಂಗಳು ತುಂಬಾ ಪೇಷನ್ಸ್ ಇಂದ ಲೀಲಕ್ಕ ಹಾಗೆ ನೇಹಾ ಮಾಡ್ತಾರೆ. ಇವ್ರ ನಾವೆಲ್ಲ ತಿಂದು ಹೋಗ್ತೀವಿ. ದೊಡ್ಡದು ಯಾವ್ದು ಇಲ್ಲ, ನಾವ್ ಏನ್ ಮಾಡಕ್ಕೂ ರೆಡಿ. ಇವರಷ್ಟು ಪೇಷನ್ಸ್ ನಮ್ಗಂದ್ರೆ ಇವೆಲ್ಲ ವೆರೈಟೀಸ್ ಫುಡ್ ಸೂಪರ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಥ್ಯಾಂಕ್ ಯು ನೇಹಾ ಕೂಡ. ಥ್ಯಾಂಕ್ ಯು ಎಲ್ಲ ಹೇಳ್ಬಾರ್ದು. ಲೀಲಕ್ಕ ಥ್ಯಾಂಕ್ಸ್. ಚೆನ್ನಾಗಿತ್ರ? ಏನು ತಿನ್ನಿಲ್ಲ. ಸೂಪರ್ ಸೂಪರ್ ಅಂತ. ಕಾಫಿ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಕಾಫಿ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ದೊಡ್ಡದಾಗಿ ಒಂದು ಕಾಫಿ ಕೊಟ್ಟು ಹೋಗ್ತೀವಿ. ಕಾಫಿ ಒಂದೇ ಅಲ್ಲ, ಎಲ್ಲ ಅಡಿಗೆನೂ ಸೂಪರ್ ಆಗಿ ಮಾಡ್ತಾರೆ. ಅದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಡಿಫ್ರೆಂಟ್ ಅಡಿಗೆ ಮಾಡ್ತಾರೆ. ಇದೇನಿದು ಇದೇನಿದು ಕೆಫೆಯಲ್ಲಿ ಕೂಡ ಆಗಲ್ಲ. ಕಾಫಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇದು ಹಾಕ್ಲಾ? ಇದನ್ನ ಹಾಕ್ಲಾ? ಹಿಂಗೆ ತುಂಬಾ ಚೆನ್ನಾಗಿದೆ. ಹಾಗೆ ಅಕ್ಕಿ ರೊಟ್ಟಿ ಎಣ್ಣೆಲಿ ಕರ್ದಿರೋದು ಸೂಪರ್ ಆಗಿದೆ. ಎಲ್ಲ ಅಡುಗೆನೂ ವಿಡಿಯೋ ತಗೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ನೀವು ಊಟ ಮಾಡ್ಬಾರಿ, ನಾನು ಆಮೇಲೆ ಕೊಡ್ತೀನಿ. ಶಿಲಿಲ್ಲ, ಊಟ ಮಾಡ್ಕೊ. ಏನಿಲ್ಲ, ಆಯ್ತಪ್ಪ. ಸೂಪರ್ ಆಗಿದೆಯಲ್ಲ? ಅಕ್ಕ ನೋಡಿ, ಶಾರದಾ, ಪವಿತ್ರ, ನಮ್ಮೆಲ್ಲರದು ಊಟ ಆಯಿತು. ಅವ್ರು ಈಗ ಲೇಟಾಗಿ ಬಂದಿದ್ದಾರೆ. ಲಕ್ಷ್ಮಿ, ಬೇಗನೆ ಬಂದಿದ್ವಿ. ಹಾಂ, ನೀನು ಯಾಕೆ ಮಲ್ಲೇಶ್ವರಿ ಉಂಡಿಲ್ಲ? ಲೇಟ್ ಸ್ಟೂಡೆಂಟ್. ಫ್ರೆಂಡ್ಸ್, ನಾನು ಹೋಗಿದ್ದು ತುಂಬಾ ಲೇಟಾಗಿ ಹೋಗಿದ್ದೆ. ಹಂಗಾಗಿ ಜಾಸ್ತಿ ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಲೀಲಕ್ಕ, ನೇಹಾ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆಯಲ್ಲಿ ಗೃಹ ಪ್ರವೇಶ ಇದೆ. ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ. ಅಲ್ಲಿ ಹೋದ್ಮೇಲೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನೀಗ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಔಟ್ಫಿಟ್ ಬಂದು ಪರ್ಪಲ್ ಕಲರ್ ಸಾರಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಬಟ್ ಇದು ನಾನು ಅವರೆಕಾಳು ಮೇಳದಲ್ಲಿ ತೊಗೊಂಡಿದ್ದೆ, ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇದು ಹಾಕ್ಕೊಂಡಿದ್ದೀನಿ. ನನ್ನ ಚೈನು ಬಂದು. ಓಕೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ವೀಡಿಯೋ ಅಲ್ಲಿ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆಲ್ರೆಡಿ ಈ ಸಾರಿ ನಾನು ಉಟ್ಕೊಂಡಿದ್ದೀನಿ ಒಂದು ಟೈಮು. ಇದು ಸೆಕೆಂಡ್ ಟೈಮ್ ಹಾಕಿದ್ದೀನಿ. ಫ್ರೆಂಡ್ಸ್, ಈ ಸೀರೆ ಬಂದು ನನ್ನ ಫ್ರೆಂಡ್ ಹತ್ರ ತಗೊಂಡಿದ್ದೆ. ಈ ಸೀರೆ ಹೆಸರು ಕಡ್ಡಿ ಸೀರೆ ಅಂತ ಕರೀತಾರಂತೆ. ಫಸ್ಟ್ ಬಂದಿತ್ತು, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಹಾಗೆ ಒಂಥರ ಸಾಫ್ಟ್ ಸೀರೆ ಇದು. ನಾನು ಈ ಸೆಕೆಂಡ್ ಟೈಮ್ ಉಟ್ಕೊಂಡಿದ್ದೀನಿ. ಬ್ಲೌಸು ರನ್ನಿಂಗಲ್ಲೇ ಬಂದಿತ್ತು. ನಾನು ರನ್ನಿಂಗಲ್ಲಿ ಹೊಲಿಸಿಲ್ಲ,
ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಂಡು ಈ ಬಾರ್ಡ್ರ್ ಕೊಟ್ಟು ಬೋಟ್ ನೆಕ್ ಇಡಿಸಿ ಬಫ್ ಇಡಿಸಿದ್ದೀನಿ ಸ್ಲೀವ್ಸಿಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ಟೆನೂ ಹಾಗೆ ತುಂಬ ಸಾಫ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾವೀಗ ನನ್ನ ಫ್ರೆಂಡ್ ಮನೆಗೆ ಗೃಹಪ್ರವೇಶಕ್ಕೆ ಬಂದಿದ್ದೀವಿ. ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಮಲ್ಲೇಶ್ವರಿ, ಶ್ವೇತಾ, ಇನ್ನೂ ಒಬ್ಬರು ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ. ಹಾಯ್, ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಲಕ್ಷ್ಮಿ, ಹಾಯ್ ಮಾಡ್ರಿ. ಹಾಯ್ ಹೇಳಿ. ಪದ್ಮ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಚೆನ್ನಾಗಿ ಕಾಣ್ತಿಲ್ವಾ? ನಾವೆಲ್ಲ ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿತ್ತು. ನನ್ನ ಫ್ರೆಂಡು ರೂಪಾ ಇವರೇನೆ. ಕಂಗ್ರ್ಯಾಚುಲೇಷನ್ಸ್ ರೂಪಾ. ಫ್ರೆಂಡ್ಸ್, ಪೂಜೆ ಮಾತ್ರ ತುಂಬಾ ಚೆನ್ನಾಗಾಗಿದೆ. ಹಾಗೆ ಮನೆ ಇಂಟೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಮನೆ ನೋಡ್ಕೊಂಬರೋಣ ಹೋಗಿ. ಎಲ್ಲ ಫ್ರೆಂಡ್ಸ್ ಬರೋಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಫೋಟೋ ತೊಗೊಳ್ತಾ ಇದ್ರು. ಫ್ರೆಂಡ್ಸ್, ಇದು ದೇವ್ರ ಮನೆ ಕೂಡ ಹಾಗೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಲಕ್ಷ್ಮೀ ಪೂಜೆ ಕೂಡ ತುಂಬಾ ಚೆನ್ನಾಗಾಗಿದೆ. ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಬರೋಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡಿದ್ರೆ ಅದೇ ಬೆಟರ್ ಅನಿಸುತ್ತೆ. ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಹಾಗೆ ಫೋಟೋ ತೊಗೋಬೋದು. ಪೂಜೆಗೆ ಏನಾದರೂ ಕೂತ್ಕೊಂಡ್ರೆ ಪಾಪ ಮಾತಾಡ್ಸೋಕ್ಕೂ ಕಷ್ಟ ಆಗುತ್ತೆ, ಹಾಗೆ ಫೋಟೋ ತೊಗೊಳಕ್ಕೂ ಆಗಲ್ಲ. ಬಂದುಬಿಟ್ಟು ಹೊರಟು ಬಿಡ್ತಾರೆ. ಇದೇ ಬೆಟರ್ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮನೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಮನೆ ಇಂಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸುಷ್ಮಾ ಜೊತೆ ನಮ್ಮೆಲ್ಲರ ಪಯಣ. ಥ್ಯಾಂಕ್ ಯು. ನಾವು ರೂಪೇಶ್ ಹೋಗಿದ್ವಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.